ವರನಟ ಡಾಕ್ಟರ್ ರಾಜ್ಕುಮಾರ ಜನ್ಮದಿನಾಚರಣೆ ಕಾರ್ಯಕ್ರಮ ಅದ್ದೂರಿ ಆಚರಣೆ. ನಗರದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ, ಗದಗ ಇವರ ಸಹಯೋಗದಲ್ಲಿ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಚಲನಚಿತ್ರರಂಗದ ಅಪ್ರತಿಮ ನಟ ಡಾಕ್ಟರ್ ರಾಜ್ಕುಮಾರ ಅವರ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಸಮಾಜದ ಮೇಲಿನ ಬದ್ಧತೆ ಇಂದಿನ ಯುವ ಪೀಳಿಗೆಗೆ ದಿಕ್ಕು ತೋರಿಸುತ್ತವೆ. ಡಾಕ್ಟರ್ ರಾಜ್ಕುಮಾರ ಅವರು ಒಬ್ಬ ವ್ಯಕ್ತಿಯಲ್ಲ, ಕನ್ನಡ ಚಿತ್ರರಂಗಕ್ಕೆ ಶಕ್ತಿ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ತಿಳಿಸಿದರು. ನಗರದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ, ಗದಗ ಇವರ ಸಹಯೋಗದಲ್ಲಿ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ರಾಜ್ಕುಮಾರ್ ಅವರು ಕೇವಲ ನಟರಲ್ಲ, ಸರಳತೆ, ಶಿಸ್ತಿನ ಜೀವನ ಮತ್ತು ಮಾನವೀಯತೆಗಾಗಿ ಹೆಸರಾಗಿದ್ದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಅವರ ನಡೆನುಡಿಗಳು ಸಮಾಜಕ್ಕೆ ಮಾದರಿಯಾಗಿದ್ದು, ಯುವಕರು ಅವರ ಜೀವನದಿಂದ ಪಾಠಗಳನ್ನು ಕಲಿಯಬೇಕು ಎಂದು ತಿಳಿಸಿದರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷರಾದ ಬಸವರಾಜ ಮನಗುಂಡಿ ಮಾತನಾಡಿ, ಬಂಗಾರದ ಮನುಷ್ಯ ಚಲನಚಿತ್ರ ಕೇವಲ ತೆರೆಯ ಮೇಲಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಆದರ್ಶಗಳನ್ನು ಪಾಲಿಸಿದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಅಣ್ಣಾವ್ರ ಜೀವನದ ಸ್ಮರಣೀಯ ಕ್ಷಣಗಳನ್ನು ಮೆಲುಕು ಹಾಕಿದರು. 1929 ಫೆಬ್ರವರಿ 24ರಂದು ಚಾಮರಾಜನಗರ ಏಪ್ರಿಲ್ 24ರಂದು ಚಾಮರಾಜನಗರದ ಗಾಜನೂರಿನಂತ ಗ್ರಾಮದಲ್ಲಿ ಅವರು ಜನನ ಆಗುತ್ತೆ. ಅವರ ಮನೆತನದ ಹೆಸರು ಸಿಂಗಲ್ಲೂರು, ಅವರ ತಂದೆಯ ಹೆಸರು ಪುಟ್ಟಸ್ವಾಮಿ ಅಂತಂದು, ಅವರ ತಾಯಿ ಹೆಸರು ಲಕ್ಷ್ಮಮ್ಮ ಅಂತ. ಆ ದಂಪತಿಗಳ ಮಗನಾಗಿ ಅವರು ಏಪ್ರಿಲ್ 24ನೇ ತಾರೀಕರಂದು ಈ ಕರ್ನಾಡಿನಲ್ಲಿ ಜನನಗೊಳ್ತಾರೆ. ಬಂಧುಗಳು, ತಮಗೆಲ್ಲರೂ ಗೊತ್ತಿರ್ಬೇಕು, ಚಾಮರಾಜನಗರ ಗಡಿ ಜಿಲ್ಲೆ ಅಂತಹ ಗಡಿ ಜಿಲ್ಲೆಯೊಳಗೆ ಗಾಜನೂರಿನ ಕಟ್ಟೆ ಕಡೆಯ ಹಳ್ಳಿಯಾಗಿರುವಂಥ ಕರ್ನಾಡಿನ ಹಳ್ಳಿಯೊಳಗಡೆ ಜನ್ಮ ತಾಳಿರುವಂತಹ ಈ ಮುತ್ತುರಾಜ, ಅವರ ಪೂರ್ವದ ಹೆಸರು ಮುತ್ತುರಾಜ್. ಆ ಮುತ್ತುರಾಜರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಗುಬ್ಬಿ ವೀರಣ್ಣನವರ ರಂಗಭೂಮಿ ನಾಟಕ ಶಾಲೆಗೆ ಅವರು ಪ್ರಾರಂಭ ಆಗ್ತಾರೆ. ನಾಟಕ ಕಂಪನಿಗೆ ಅವರು ಸೇರ್ಕೊಳ್ತಾರೆ. ಅಲ್ಲಿಂದ ಅವರ ವೃತ್ತಿ ರಂಗಭೂಮಿ ಪ್ರಾರಂಭ ಆಗುತ್ತೆ. ಮೊದಲಲ್ಲಿ ಬಾಲ ನಟನಾಗಿ ಕೆಲಸವನ್ನು ಪ್ರಾರಂಭ ಮಾಡಿ 1954ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ತೆರೆಗೆ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಅವರು ಬೆಳ್ಳಿ ತೆರೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಆ ನಂತರದಲ್ಲಿ ಅವರು 1958ರಲ್ಲಿ ಕೃಷ್ಣ ಗಾರಡಿಗ ಎನ್ನುವ ಒಂದು ಚಲನಚಿತ್ರವನ್ನು ಕೂಡ ಮಾಡ್ತಾರೆ. ಆನಂತರ 59ರಲ್ಲಿ ಜಗಜ್ಯೋತಿ ಬಸವೇಶ್ವರರು ಅವರ ಒಂದು ಚಿತ್ರ ಪ್ರಾರಂಭ ಆಗುತ್ತೆ. 1965ರಲ್ಲಿ ಸತ್ಯ ಹರಿಶ್ಚಂದ್ರ, 1971ರಲ್ಲಿ ಕಸ್ತೂರಿ ನಿವಾಸ, ಹಾಗೆ ರಣಧೀರ ಕಂಠೀರವ 1960ರಲ್ಲಿ ಬಿಡುಗಡೆ ಆಗುತ್ತೆ. ಭಕ್ತ ಕನಕದಾಸ ಇವತ್ತಿಗೂ ಕೂಡ ನಾವು ನೀವೆಲ್ಲರೂ ಅತ್ಯಂತ ಭಕ್ತಿಯಿಂದ ನೋಡುವಂಥ ಚಲನಚಿತ್ರ ಇತ್ತಂದ್ರೆ ಇವತ್ತು ಭಕ್ತ ಕನಕದಾಸ 1960ರಲ್ಲಿ ತೆರೆಕೊಂಡ್ರು ಕೂಡ ಇವತ್ತಿನವರೆಗೂ ಕೂಡ ಅದು ತನ್ನ ಒಂದು ಆ ನಟನೆಯ ಮೂಲಕ, ಆ ಭಕ್ತಿ ಮೂಲಕ ಪ್ರತಿಯೊಬ್ಬರ ಜನಮಾನಸದಲ್ಲಿ ಕೂಡ ಇವತ್ತು ಆ ಚಿತ್ರ ಬೇರೂರಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇನ್ನೊಂದು ನಿಮಗೆ ಮುಖ್ಯವಾದ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ತಮ್ಮ ಜೀವನ ಉದ್ದಕ್ಕೂ ಎಲ್ಲ ಬಗೆಯ ಪಾತ್ರಗಳನ್ನು ಅವರು ನಿರ್ವಹಣೆ ಮಾಡ್ತಾರೆ. ಆದರೆ ಯಾವತ್ತಿಗೂ ಕೂಡ ಅವರ ಪಾತ್ರದಲ್ಲಿ ಧೂಮಪಾನವಾಗಲಿ, ಮದ್ಯಪಾನವಾಗಲಿ ಯಾವತ್ತಿಗೂ ಕೂಡ ಅವರು ತಮ್ಮ ಜೀವನದ ಉದ್ದಕ್ಕೂ ಕೂಡ ತಮ್ಮ ಚಿತ್ರಗಳಲ್ಲಿ ಅದನ್ನ ಪ್ರದರ್ಶನ ಮಾಡೋದೇ ಇಲ್ಲ. ಇಂದಿನ ಕಾಲದ ನಮ್ಮ ಕಲಾವಿದರುಗಳೆಲ್ಲರೂ ಪ್ರತಿಯೊಬ್ಬರು ಇವತ್ತು ನೋಡ್ತೀವಿ ಧೂಮಪಾನ ಮತ್ತು ಮದ್ಯಪಾನದ ಮೂಲಕ ಚಲನಚಿತ್ರಗಳಲ್ಲಿ ಅಭಿನಯ ಕೊಡ್ತಾರೆ. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕ್ರಿಯಾಶೀಲತೆ, ಕಲಾವಿದನಿಗೆ ಇರಬೇಕಾಗಿರುವಂಥ ಸಾಮಾಜಿಕ ಪ್ರಜ್ಞೆ, ಸಮಾಜಕ್ಕೆ ನಾನೇನು ಕೊಡ್ತಾ ಇದ್ದೀನಿ ಅಂತ ಒಂದು ಆತ್ಮದ ಗೌರವ ಇತ್ತಲ್ಲ,
ಅದನ್ನ ಸಾಬೀತು ಮಾಡ್ಬೇಕಂತಂದ್ರೆ ಯಾವತ್ತೂ ಕೂಡ ಅವರ 76 ವರ್ಷಗಳ ಸುದೀರ್ಘ ಜೀವನದೊಳಗಡೆ ಅವರ 205 ಚಿತ್ರಗಳಲ್ಲಿ 205 ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಅವರು ನಟಿಸಿರುವಂತಹ 205 ಚಲನಚಿತ್ರಗಳಲ್ಲಿ ಯಾವತ್ತಿಗೂ ಕೂಡ ಅವರು ಮದ್ಯಪಾನವಾಗಲಿ ಧೂಮಪಾನವಾಗಲಿ ಇನ್ನಿತರ ಸಮಾಜಕ್ಕೆ ಕೆಟ್ಟ ಸಂದೇಶಗಳನ್ನು ಕೊಡುವಂತ ಯಾವುದೇ ಒಂದು ಹವ್ಯಾಸಗಳನ್ನ ತಮ್ಮ ಚಿತ್ರದ ಮೂಲಕ ಎಲ್ಲೂ ಕೂಡ ಪ್ರದರ್ಶನ ಮಾಡದೇ ಇರುವಂತ ಇಡೀ ಜಗತ್ತಿನ ಏಕೈಕ ನಟನೆ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ ತುಂಬಾ ಹೆಮ್ಮೆ ಹೇಳಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನೀವು ಎಲ್ಲಾ ತರ ನೋಡ್ತೀರಿ, ಇವತ್ತು ಬಾಲಿವುಡ್ ನೋಡ್ತೀರಿ, ಹಾಲಿವುಡ್ ನೋಡ್ತೀರಿ, ಟಾಲಿವುಡ್ ನೋಡ್ತೀರಿ, ಎಲ್ಲಾ ಚಲನಚಿತ್ರಗಳಿಗೂ ಇವತ್ತು ಮದ್ಯಪಾನ ಅಥವಾ ಧೂಮಪಾನ ಅದನ್ನ ಕೈಯಲ್ಲಿ ಹಿಡ್ಕೊಂಬಂದ್ರೆ ಅವ ಹೀರೋಸಮ್, ಇಲ್ಲ ಅಂದ್ರೆ ಹೀರೋ ಅಲ್ಲ ಅನ್ನೋ ಮಟ್ಟಕ್ಕೆ ಇವತ್ತಿನ ನಮ್ಮ ಸಮಾಜದಲ್ಲಿ ನೋಡ್ತೀವಿ. ಆಗಿನ ಕಾಲದಲ್ಲಿ ಕೂಡ ಅಂತ ಹಲವಾರು ಜನ ನಾಯಕರುಗಳು ಅವರು ಇರ್ತಿದ್ರು. ಒಬ್ಬರು ಲೇಖಕರು ಅವರ ಬಗ್ಗೆ ಒಂದು ಕವನವನ್ನು ಅಥವಾ ಒಂದು ಪತ್ರವನ್ನು ಬರೆದಿರ್ಬೇಕಾದ್ರೆ ನಾನು ನೋಡ್ತೀನಿ, ಎಲ್ಲೋ ಒಂದ್ ಕಡೆ ಓದಿರೋ ನೆನಪು. ಅವರು ಸತ್ಯ ಹರಿಶ್ಚಂದ್ರ ಚಿತ್ರದ ನಿರ್ಮಾಣ ಮಾಡಬೇಕಂತಂದು ನಿರ್ದೇಶಕರು ಮತ್ತು ನಿರ್ಮಾಪಕರು ಅವ್ರ ಮನೆ ಹತ್ರ ಹೋದಾಗ ಅವರು ಪ್ರಥಮವಾಗಿ ಕೇಳಿದ್ದೇನು ಅಂತಂದ್ರೆ, ನರಸಿಂಹರಾಜ್ ಅವ್ರದ್ದು ಡೇಟ್ ಸಿಕ್ಕಿದೆಯಾ ನಿಮಗೆ, ನರಸಿಂಹರಾಜ್ ಅವರ ಒಂದು ಡೇಟ್ ಸಿಕ್ಕಿದೆಯಾ ನಿಮಗೆ, ಅವ್ರದ್ದು ಡೇಟ್ ಸಿಕ್ಕಿದ್ರೆ ನಾನು ನಟನೆ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತಂದು ಹೇಳಿದ್ರಂತ ಒಬ್ಬ ನಟ ಅಂತಂತಂದ್ರೆ ಎಷ್ಟು ಅವರಿಗೆ ಸಹ ನಟರ ಜೊತೆಗೆ ಒಬ್ಬ ಹಾಸ್ಯ ನಟರ ಜೊತೆಗೆ ಅವರ ಅವಿನಾಭಾವ ಸಂಬಂಧ ಇತ್ತು ಅನ್ನೋದಕ್ಕೆ ಇದು ಒಂದು ಲೇಖನ ನಮಗೆ ನಿದರ್ಶನ ಆಗ್ತದೆ. ಅದರ ಜೊತೆಗೆ ಅವರ ಹಲವಾರು ಚಿತ್ರಗಳು ಸಾಮಾಜಿಕ ಸಂದೇಶಗಳನ್ನು ನೋಡ್ತಾ ಇದ್ವಿ. ನಮಗೆ 1900ರಲ್ಲಿ ತೆರೆ ಕಂಡಂತ ಬಂಗಾರದ ಮನುಷ್ಯ ಇವತ್ತಿಗೂ ಕೂಡ ನಾವು ನೀವೆಲ್ಲರೂ ನೋಡ್ತೀವಿ. ಬಹುಶಃ ಆ ಸಿನಿಮಾ ಅದ ನಾನಂತೂ ಹುಟ್ಟೇ ಇಲ್ಲ, ಬಹುಶಃ ಬಹಳ ಜನ ಹುಟ್ಟಿರೋದು ಇಲ್ಲ ಅಂತದೈತಿ. ಬಂಗಾರದ ಮನುಷ್ಯ ಪಿಕ್ಚರ್ ಬಂದಾಗ, ಆ ಫಿಲ್ಮ್ ಬಂದಾಗ ನಾನು ನಮ್ಮ ಹಿರಿಯರಿಂದ ಓದಿ ತಿಳಿದುಕೊಂಡಿರೋದು ಮತ್ತು ಹಿರಿಯರಿಂದ ಕೇಳ್ಕೊಂಡಿರೋದು ಏನಂತಂದ್ರೆ, ನಮ್ಮ ಸಾವಿರಾರು ಜನ ವಿದ್ಯಾವಂತ ನಿರುದ್ಯೋಗಿ ಯುವಕರು ಬಂಗಾರದ ಮನುಷ್ಯ ಚಲನಚಿತ್ರವನ್ನು ನೋಡಿದ ಮೇಲೆ ಕೃಷಿಯ ಕಡೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ರಂತಂದ್ರೆ, ಅಂದ್ರೆ ಬಂಗಾರದ ಮನುಷ್ಯ ಚಲನಚಿತ್ರ ತೆರೆ ಕಂಡ ಮೇಲೆ ನಮ್ಮ ರಾಜ್ಯದೊಳಗಡೆ ಒಕ್ಕಲುತನ ಕೃಷಿಗೆ ಪ್ರಾತಿನಿಧ್ಯ ಸಿಗ್ಲಿಕ್ಕೆ ಒಂದು ಮಹತ್ವದ ಕಾಲಘಟ್ಟ ಅಂತಂದ್ರೆ 1972ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಲನಚಿತ್ರದ ಎಷ್ಟೋ ಜನರ ಬಾಳಿಗೆ ಸ್ಫೂರ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಕಲಾವಿದ ಗೌಡಪ್ಪ ಬೊಮ್ಮಪ್ಪನವರ ಹಾಗೂ ಕಲಾ ತಂಡದವರಿಯಾದ ಡಾಕ್ಟರ್ ರಾಜ್ಕುಮಾರ ಚಿತ್ರಗೀತೆಗಳ ಗಾಯನ ಪ್ರಸ್ತುತಪಡಿಸಿದರು. ವೀರಣ್ಣ ಅಂಗಡಿ ಮತ್ತು ಸಂಗಡಿಗರು ನಾಡಗೀತೆ ಪ್ರಸ್ತುತಪಡಿಸಿದರು. ಪ್ರೊ. ಬಾಹುಬಲಿ ಜೈನರ ಕಾರ್ಯಕ್ರಮ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಹಾಗೂ ಅಭಿಮಾನಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬ್ ಬಬರ್ಚಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ದುರ್ಗೇಶ್ ಕೆಆರ್, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸಿ. ಆರ್. ಮುಂಡರಗಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ಡಾಕ್ಟರ್ ನಂದಾ ಹಣಬರಹಟ್ಟಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರು ವಸಂತ ಮಡ್ಲೂರ, ಡಿಡಿಪಿಐ ಆರ್.ಎಸ್. ಬುರಡಿ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷ ವಿಜಯ ಕಲ್ಮನಿ, ಜಿಲ್ಲಾಧ್ಯಕ್ಷರಾದ ವಿಠಲ್ ಪರಾಪುರ, ಉಪಾಧ್ಯಕ್ಷ ನಾಗರಾಜ ಗುತ್ತಿ, ಮಲ್ಲಿಕಾರ್ಜುನ ಸಂಗಾಪುರ, ಖಜಾಂಚಿ ವಿನಾಯಕ ಖಜಕೋಶಿ, ಶಹರ ಅಧ್ಯಕ್ಷರು ಮಲ್ಲೇಶ್ ಪರಾಪುರ, ಸಂಘಟನಾ ಗೌರವಾಧ್ಯಕ್ಷ ರಾಮು ಬಳ್ಳಾರಿ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮೇಘನಾ ಕೊಟ್ಟೂರು, ಭಾಷಸಾಬ್ ಹುಲಕೋಟಿ, ಹಿರಿಯ ರಾಜ್ಕುಮಾರ ಅಭಿಮಾನಿ ಪರಶುರಾಮ ರಾಮಗಿರಿ, ರಾಘವೇಂದ್ರ ಪರಾಪುರ, ಗಣೇಶ ಹುಬ್ಬಳ್ಳಿ ಸೇರಿದಂತೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ ಅಭಿಮಾನಿಗಳ ಸಂಘದ ಅಭಿಮಾನಿಗಳು ಮತ್ತು ಪದಾಧಿಕಾರಿಗಳು, ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ಹಾಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಅವರು ನಾವು ಕೂಡ ಡಾಕ್ಟರ್ ರಾಜ ಅವರ ಅಭಿಮಾನಿ ಎಂದು ಹೇಳಿದರು. ನೀವಲ್ಲಿ ಎಷ್ಟು ಜನ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲಿ ಕಂಟಿನ್ಯೂಸ್ ಆಗಿ ಕಥೆ ಅಂತ ಹೇಳಿ ರಾಜ್ಕುಮಾರ್ ಜೀವನ ಚರಿತ್ರೆ ಸೀರೀಸ್ ಆಗಿ ಲೇಖನವಾಗಿ ಬಂದಿದೆ. ಸೊ ಅದು ರಾಜ್ಕುಮಾರ್ ಬಗ್ಗೆ ಯಾಕಾದ್ರೆ ಹೇಳಿದೆ ಅಂತ ಹೇಳಿದ್ರೆ, ಅವರ ವ್ಯಕ್ತಿತ್ವನ ಹಿಡಿದಿಡಕ್ಕಾಗೋದಿಲ್ಲ. ಇಟ್ ಇಸ್ ವೆರಿ ಗ್ರೇಟ್. ಅವರು ಸಿನಿಮಾ ಮಾಡ್ಕೊಂಡು ಬಂದಿದ್ದ ರೀತಿ ಈಗ ನಮ್ಮ ರಾಜ್ಕುಮಾರ್ ಸಂಗದಿಯವರು ಹೇಳ್ತಾ ಇದ್ದಾರೆ, ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕನ್ನೋದು ಅವರ ಧ್ಯೇಯ ಉದ್ದೇಶ ಆಗಿದೆ.
ರಾಜ್ಕುಮಾರ್ ಒಂದು ಪಿಕ್ಚರ್ ಮಾಡಬೇಕಾದ್ರೆ ಕತೆ ಸೆಲೆಕ್ಷನ್ ಇದೆಯಲ್ಲ, ರಾಜ್ಕುಮಾರ್ ಒಬ್ಬರದೇ ತೀರ್ಮಾನ ಇಲ್ಲ. ಈ ಹ್ಯಾಡ್ ಎ ಟೀಮ್ ಆಫ್ ಹಿಸ್ ಓನ್ ಫ್ಯಾಮಿಲಿ ಮೆಂಬರ್ಸ್. ಅವ್ರ ಅಣ್ಣ ವರದರಾಜ್ ಅಂತ ಇದ್ರು, ವರದರಾಜ್ ಒಪ್ಲಿಲ್ಲ ಅಂದ್ರೆ, ಚಿ ಉದಯಶಂಕರ್ ಒಪ್ಲಿಲ್ಲ ಅಂದ್ರೆ, ಪಾರ್ವತಮ್ಮ ಒಪ್ಲಿಲ್ಲ ಅಂದ್ರೆ ಪಿಕ್ಚರ್ ಇಲ್ಲ. ಅಂದ್ರೆ ಅವರು ಹೇಗಿದ್ರು ಅಂತ ಹೇಳಿದ್ರೆ, ಪಿಕ್ಚರ್ ಮಾಡ್ಬೇಕಂತ ಹೇಳಿದ್ರೆ ನಾನು ಸಮಾಜಕ್ಕೆ ಏನಾರ ಹೇಳ್ತಾ ಇದ್ದೀನ, ಸಮಾಜಕ್ಕೆ ಏನಾರ ಕೊಡುಗೆ ಕೊಡ್ತಾ ಇದ್ದೀನ, ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಅನ್ನೋದನ್ನ ಬಹಳ ಯೋಚನೆ ಮಾಡಿ ಮಾಡೋರು. ಮತ್ತೆ ಇನ್ನೊಂದು 2-3 ಕಡೆ ಓದಿದ್ದು, ಸಂಭಾಷಣೆಯಲ್ಲೂ ಸಹ ಅವರ ಪಿಕ್ಚರ್ಗಳಲ್ಲಿ ಸಂಭಾಷಣೆಯಲ್ಲೂ ಸಹ ಅವರು ಬಹಳ ಎಚ್ಚರಿಕೆಯಿಂದ ಪದ ಬಳಕೆ ಮಾಡ್ತಾ ಇದ್ರು. ಅಂದ್ರೆ ಯಾರಿಗೂ ನೋಯಿಸಬಾರ್ದು, ಮತ್ತೆ ಕನ್ವೆ ಮಾಡೋದನ್ನ ಕನ್ವೆ ಮಾಡಲೇಬೇಕು, ತಿಳಿಸ್ಬೇಕಾದನ್ನ ತಿಳಿಸ್ಲೇಬೇಕು, ಅದಕ್ಕೂ ಸೂಕ್ತವಾದ ರೀತಿ ಇದೆ ಅನ್ನೋದನ್ನ ಹುಡುಕಿ ಮಾಡ್ತಾ ಇದ್ರು. ಜಯಂತ್ ಕಾಯ್ಕಿಣಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಕನ್ನಡವನ್ನ ಡಾಕ್ಟರ್ ರಾಜ್ಕುಮಾರ್ ಮಾತಾಡಿದಷ್ಟು ಸ್ಪಷ್ಟವಾಗಿ ಮತ್ತೊಬ್ಬ ಕನ್ನಡಿಗ ಸಿಗೋದು ಕಷ್ಟ ಅಂತ. ನೀವು ರಾಜ್ಕುಮಾರ್ ಸಂಭಾಷಣೆಗಳನ್ನ ಕೇಳಿ, ನಿಮಗೆ ಅಲ್ಪ ಪ್ರಾಣ, ಮಹಾಪ್ರಾಣ, ಒತ್ತು, ದೀರ್ಘ ಎಲ್ಲ ಕಣ್ಮುಂದೆ ಬರುವಾಗೆ ಭಾಷೆ ಬಳಸ್ತಾರೆ ಅವರು. ಈಗ ನಾವೆಲ್ಲ ಮಾತಾಡ್ತೀವಿ ಕನ್ನಡ, ನಾವು ಕನ್ನಡ ಮಾತಾಡ್ತೀವಿ, ನಮಗೂ ಜಂಬ ಕನ್ನಡ ಬರುತ್ತೆ ಅಂತ. ಆದ್ರೆ ಆ ಸ್ಪಷ್ಟತೆ, ಆ ಜಂಬ ಬರ್ಬೇಕಂದ್ರೆ ಬಹಳ ಪರಿಪಕ್ವತೆ ಬೇಕು. ಮತ್ತೆ ಅವರು ಕಂಠ, ನೀವು ಇನ್ನೂ ನೆನ್ಪಿಟ್ಕೋಬೇಕು, ರಾಜ್ಕುಮಾರ್ 10ನೇ ಪಿಕ್ಚರಲ್ಲೂ ಆಡಿದ್ದಾರೆ. ಓಯ್ಲೇಶ್ವರದ್ದು 3ನೇದು 4ನೇದು ಪಿಕ್ಚರ್ ಅದರಲ್ಲಿ ಆಡಿದ್ದಾರೆ. ಶ್ರೀರಾಮಾಂಜನೇಯ ಯುದ್ಧ ಅದರಲ್ಲಿ ಆಡಿದ್ದಾರೆ. ಹಾಡಿ ಅವರ ಹಾಡಿಗೆ ಬೇಡಿಕೆ ಇದ್ರೂ ಪಿ ಬಿ ಶ್ರೀನಿವಾಸ್ ಹಾಡ್ಬೇಕಂತ ಹೇಳಿ ಅವರು ಹಾಡೋದು ಕೈ ಹಾಕಲಿಲ್ಲ. ಹೇಳ್ತಾರೆ ಸಹಕಾರವಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವಾಗಲೂ, ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ಲೋ ಅನ್ನೋ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಸೆಟ್ ಅಲ್ಲಿ ಮಧ್ಯಾಹ್ನ ಬ್ರೇಕ್ ಆದ್ರೆ ಎಲ್ಲರೂ ಸಾಲಿಗೆ ಪಂಕ್ತಿ ಊಟ ಕೂತ್ಕೊಳ್ಳೋದು, ಅದ್ರಲ್ಲಿ ರಾಜು ಪಂಕ್ತಿ ಕೂತ್ಕೊಂಡು ಊಟ ಮಾಡೋದು. ಎಲ್ಲರ ಜೊತೆ ಊಟ ಮಾಡ್ಬೇಕನ್ನೋದು, ಎಲ್ಲರ ಜೊತೆ ಇರಬೇಕು. ಲೈಟ್ ಬಾಯ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ಗಿಡಿಸರ್ ಎಲ್ಲರೂ ಒಟ್ಟಿಗೆ. ನಾನು ಸ್ವತಃ ನೋಡಿದ್ದೀನಿ ಕಂಟ್ರೋಲ್ ಸ್ಟುಡಿಯೋಸ್ ಅಲ್ಲಿ ಅವ್ರ ಶೂಟಿಂಗ್ಗಳಿಗೆ ಹೋಗಿದ್ದೀನಿ ನಾನು. ಅವ್ರ ಮಧ್ಯಾಹ್ನ ಬ್ರೇಕ್ ಆಯ್ತಂದ್ರೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕು. ಈಗ ನಂಗೆ ವ್ಯಾನಿಟಿ ಬಂದು ಹೋಗ್ಬಿಟ್ಟು ಅವ್ರಲ್ಲಿ ಕೂತ್ಕೊಂಡು ಅವ್ರ ಪಾಡಿ ಸೋಕಿ ಮಾಡೋದು ಇಲ್ಲೇ ಇಲ್ಲ. ಐ ಪರ್ಸನಲಿ ಸೀನ್ ಅಂತ ಇದು. ನೀವು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಆ ಸೌಜನ್ಯ ನಿಮಗೆ, ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ಸೌಜನ್ಯಯುತವಾಗಿ ಥರ್ಡ್ ಪರ್ಸನ್ ಯಾರು ಗೊತ್ತಿಲ್ಲ, ಅಭಿಮಾನಿ ಬಂದೇನಂತ ಇಟ್ಕೊಳ್ಳಿ ನೋಡಕ್ಕೆ, ಅವನ ಜೊತೆ ಅವ್ರು ವರ್ತನೆ ಮಾಡ್ತಿದ್ದು ನೋಡಿದ್ರೆ ನಾವು ಕಲಿಬೇಕು. ನಾವೊಂದು ಸ್ವಲ್ಪ ಏನಾರು ಒಂದು ಸ್ವಲ್ಪ ದಬಾಕ್ಬಿಟ್ಟಿದೀವಿ ಅಂತ ಏನಾದ್ರು ತಲೆ ಬಂತು ಅಂದ್ರೆ ನಮ್ಮನ್ನು ಮಾತಾಡ್ಸಕ್ಕೆ ಆಗ್ತಿಲ್ಲ ಜನ, ನಾವೆಲ್ಲೋ ಇದ್ದು ಬಿಡ್ತೀವಿ. ಅದೆಲ್ಲ ನೀವು ಅವರು ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ, ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಆಗಿ ಸೋತೋಗಿದ್ದಾಗ ಕರ್ನಾಟಕದಿಂದ ದೇವರಾಜ ಅರಸು ಅವ್ರನ್ನ ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಮಾಡಿದಾಗ ಇಡೀ ರಾಜ್ಯದ ಎಲ್ಲ ಜನ ರಾಜ್ಕುಮಾರ್ ಮನೆ ಮುಂದೆ ನಿಂತ್ಕೊಳ್ತಾರೆ. ನೀವು ನಿಂತ್ಕೊಳ್ಳೋಕೆ ಹೂವನ್ನಿ ಅಂದ್ರೆ ಎಲ್ಲರ ಬಯಕೆ ಇಂದಿರಾ ಗಾಂಧಿ ಸೋಲಿಸಬೇಕಂದ್ರೆ ಒಂದೇ ಫೋರ್ಸ್ ರಾಜ್ಕುಮಾರ್ ಅಂತ. ಆ ಒಂದೇ ಫೋರ್ಸ್ ರಾಜ್ಕುಮಾರ್ ಅಂದ್ರೂ ರಾಜ್ಕುಮಾರ್ ಒಂದೇ ಹೇಳ್ತಾರೆ, ನಾನು ಕಲಾವಿದ, ರಾಜಕಾರಣಿ ಅಲ್ಲ ಅಂತ ಹೇಳ್ತಾರೆ. ಅವರ ಸಮಕಾಲೀನವರು NTR ಇರ್ಬೋದು, ಪ್ರೇಮ್ ನಜೀರ್ ಇರ್ಬೋದು, ನಮ್ಮ ತಮಿಳುನಾಡು MGR ಇರ್ಬೋದು, ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿಗಳು ಆದ್ರೂ ಇವರು ಒಂದು ದಿನನೂ ಒಂದು ಪಕ್ಷದ ಬಗ್ಗೆ ಅವರು ಇನ್ನೂ ಮಾತಾಡಿಲ್ಲ. ಯಾವುದೇ ರಾಜಕೀಯ ಪಕ್ಷವಾಗಲಿ. ಇನ್ನೊಂದು ದುಡ್ಡುಗುಣದ ಬಗ್ಗೆ ಇನ್ನೊಂದು ಹೇಳ್ತೀನಿ, ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಹೇಳಿ ಏನವ್ರು ಬೀಗ್ತನ ಮಾಡಿದ್ದು ಬಂಗಾರಪ್ಪರು ಹೇಳ್ತಾರೆ. ಅವಾಗ ರಾಜ್ಕುಮಾರ್ ಹೇಳ್ತಾರೆ, ನನಗಿಂತ ಹಿರಿಯರಾದ, ನನಗಿಂತ ಸಾಧನೆ ಮಾಡಿದ ಮೇರು ಜನ ಕರ್ನಾಟಕದಲ್ಲಿದ್ದಾರೆ, ಅವರು ಕೊಟ್ಟ ಮೇಲೆ ನನಗೆ ಕೊಡೋಬಗ್ಗೆ ಚಿಂತೆ ಮಾಡ್ಬೋದು ಅಂತ. ನನಗೆ ಕೊಡಿ ಅಂತ ಹೇಳಲ್ಲ, ಅವರು ಕೊಟ್ಟ ಮೇಲೆ ನನಗೆ ಕೊಡೋ ಚಿಂತೆ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಕುವೆಂಪು ಅವರು ಕೊಡಿಸ್ತಾರೆ, ಆಮೇಲೆ ತಾವು ತಗೊಳ್ತಾರೆ. ಹೀಗೆ ವ್ಯಕ್ತಿತ್ವ. ಯಾವಾಗಲೂ ಹೇಳ್ತಾರೆ, ಮೇಲೆ ಹೋಗ್ತಾ ಇದ್ದಂಗೆನೆ ನಮಗೆ ಜವಾಬ್ದಾರಿ ಹೆಚ್ಚಾಗ್ತಿರ್ತದೆ. ನಮಗೆ ಜವಾಬ್ದಾರಿ ಹೆಚ್ಚಾಗ್ತಿದ್ದಂಗೆ ನಾವು ಹಂಬಲ್ ಆಗ್ತಾ ಹೋಗ್ಬೇಕು. ಯು ಹ್ಯಾವ್ ಟು ಬಿ ಸಿಂಪಲ್. ಎಷ್ಟು ಹಂಬಲ್ ಅಂಡ್ ಸಿಂಪಲ್ ಆಗಿರ್ತೀರ ಅದಕ್ಕಿಂತ ದೊಡ್ಡ ಸ್ಥಿತಿ ಇನ್ನೊಂದಿಲ್ಲ. ಟು ಬಿ ಹಂಬಲ್ ಅಂಡ್ ಸಿಂಪಲ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಜಂಬಕೋರಾಗಿ ಮಾಡ್ಕೊಂಡಿರೋದಕ್ಕೆ ಬಹಳ ಸಿಂಪಲ್, ಅದು ಏನಿಲ್ಲ, ಆರಾಮ್ಸೆ ಬರ್ತದೆ ಜಂಬ ಮಾಡ್ಕೊಂಡಿರೋದು. ಆದರೆ ಸಿಂಪಲ್ ಆಗಿರ್ಬೇಕು ಅನ್ನೋದು ಬಹಳ ಕಷ್ಟದ ವಿಚಾರ. ಮತ್ತೆ ಈಗ ಹೇಳ್ತಿದ್ರು, ಈಸ್ ದ ಫಸ್ಟ್ ಮ್ಯಾನ್
ಅವ್ರು ಹೇಳ್ತಾರೆ, ನನ್ನಲ್ಲಿ ನೀವೆಲ್ಲ ದೇವ್ರು ನೋಡ್ತಿದ್ದೀರಿ, ಯು ಟ್ರೈ ಟು ಸಿ ಗಾಡ್ ಇನ್ ಮೀ, ನನ್ನ ದೇವ್ರ ತರ ನೋಡ್ತೀರಿ, ಆದ್ರೆ ನನಗೆ ನೀವೆಲ್ಲ ದೇವ್ರ ತರ ಕಾಣ್ತೀರಿ. ಸೊ ಅವಾಗ ಅವ್ರು ಅಡ್ರೆಸ್ ಮಾಡ್ತಾರೆ ಅಭಿಮಾನಿ ದೇವರುಗಳು ಅಂತ ಹೇಳ್ಬಿಟ್ಟು. ಸೊ ಅದು ಯಾರಿಗೂ ಬರೋದಿಲ್ಲ ಅಷ್ಟು ಸುಲಭವಾಗಿ. ಅರ್ಪಣಾ ಭಾವ ನಿಮ್ಮಿಂದ ನಾ ಇಲ್ಲ ಅನ್ನೋದನ್ನ ಅಷ್ಟು ದೊಡ್ಡ ಮಾತಲ್ಲಿ ಹೇಳ್ಕೊಳ್ಳುವಂತ ಶಕ್ತಿ ಯು ಆರ್ ಸೀನ್ ಮೆನಿ ಆಕ್ಟರ್ಸ್. ಎಷ್ಟು ಜನ ನೋಡಿಲ್ಲ ನಾವು, ಇಂಡಿಯಾದಲ್ಲಿ ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ಯಾರು ಅಷ್ಟು ಸಿಂಪಲ್ ಆಗಿದ್ದಾರೆ. ನೀವು ಈಗ ಒಂದು ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ನೀವು ಯಾವಾಗ ಪುರುಸೊತ್ತಾದ್ರೆ ಯು ಜಸ್ಟ್ ರಾಜ್ಕುಮಾರ್ ಒಬ್ಬರೇ ಅಲ್ಲ, ಎಲ್ಲರ ಬಗ್ಗೆನೂ ಬರ್ತಿರ್ತದೆ. ಆದ್ರೆ ರಾಜ್ಕುಮಾರ್ ಬಗ್ಗೆನೂ ಹಲವು ಎಪಿಸೋಡ್ಸ್ಗಳಿದಾವೆ. ಅಂದ್ರೆ ಅವರು ಸಮಕಾಲೀನವರು, ಅವ್ರ ಜೊತೆ ಇದ್ದವರು, ಅವ್ರ ಜೊತೆ ಒಡನಾಟನ ಹಂಚ್ಕೊಂಡಿದ್ದನ್ನ ಹೇಳ್ತಾರೆ, ಅವ್ರ ವ್ಯಕ್ತಿತ್ವನ ನಮ್ಮ ಕಣ್ಮುಂದೆ ತೆರೆದಿಡ್ತಾರೆ. ಅದು ಬಹಳ ದೊಡ್ಡದು. ಇವತ್ತು ಅವ್ರ ಮಕ್ಕಳು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ವಯಸ್ಸಿನ ಅಂತರ ಅಥವಾ ಅನುಭವದ ಅಂತರ ಬಹಳ ಇದು ಮಾಡ್ತದೆ. ಕರ್ನಾಟಕದಲ್ಲಿ ಈ ನಮ್ಮ ಹುಡುಗರಿಗೆ ನೀವು ಮಯೂರದು ನಿಮ್ಮ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಕದಂಬ ರಾಜವಂಶದ ನೀವು 1 ವರ್ಷ ಎಲ್ಲ ಪಾಠ ಮಾಡಿ, ಏನಾಯ್ತು ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಒಂದು ಸಲ ರಾಜ್ಕುಮಾರ್ ಸಿನಿಮಾ ತೋರಿಸಿ ಮಯೂರ್ ಅವರ ಬೆಳಿಗ್ಗೆ ಪ್ರಶ್ನೆ ಕೇಳಿ, ವಿಷ್ಣುಗೊಬ್ಬನ ಹೆಂಗ್ ಸೋಲಿಸ್ದ ಅಂತ ಕೇಳಿ ಪಟ್ ಅಂತ ಹೇಳ್ತಾರೆ ಹುಡುಗರು. ಅಂದ್ರೆ ಅಷ್ಟು ಮನದಟ್ಟಾಗುವಂಗೆ ಕನ್ವೆ ಮಾಡ್ತಾ ಇದ್ರು. ಈ ಕದಂಬ ರಾಜದ ನಾವು ಒಂದೇ ಎಕ್ಸಾಂಪಲ್ ತಗೊಂಡಿದ್ದು ನಿಮಗೆ, ಸಿಂಪಲ್. ಆ ಕತೆ, ಆ ನರೇಷನ್, ಸ್ಟೋರಿ, ಆ ಡೈಲಾಗ್ಸ್ ಅವೆಲ್ಲ ಹೆಂಗಿರುತ್ತೆ ಅಂದ್ರೆ ಹಿಸ್ಟ್ರಿನ ತುಂಬಾ ಅಧ್ಯಯನ ಮಾಡಿ ಸತ್ಯಕ್ಕೆ ಹತ್ತಿರವಾಗಿ ಚಿತ್ರದಲ್ಲಿ ಮಾಡಿಕೊಂಡು ತೋರಿಸೋದು ಬಹಳ ಇಷ್ಟ. ಸನಾದಿ ಅಪ್ಪಣ್ಣ ಸಿನಿಮಾದಲ್ಲಿ ಅವರಿಗೆ ಶಾಯನಾಯನ ಯಾರು ಓದಿರೋದು? ಬಿಸ್ಮಿಲ್ಲಾ ಖಾನ್ ಅವ್ರು ಓದಿದ್ದಾರೆ. ಫಿಲ್ಮ್ ರಿಲೀಸ್ ಆದ್ಮೇಲೆ ಬಿಸ್ಮಿಲ್ಲಾ ಖಾನ್ ಒಂದು ಲೈನ್ ಹೇಳ್ತಾರೆ, ನಾನು ಜೀವನ ಎಲ್ಲ ಸಾಧಿಸಿದಿನ ನೀನ್ 3 ಗಂಟೆಯಲ್ಲಿ ತೋರಿಸ್ಬಿಟ್ಟಲ್ಲಪ್ಪ ಅಂತ. ಅಂದ್ರೆ ಆ ಪರಕಾಯ ಪ್ರವೇಶ ಒಂದು ಏನ್ ಪಾತ್ರ ಮಾಡ್ತಿರ್ತಾರೆ, ಆ ಪಾತ್ರದೊಳಗೆ ತನ್ನನ್ನು ತಾನು ಒಳಗೊಳ್ಳೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅಂದ್ರೆ ನಿಮಗೆ ಆ ಶಹನಾಯ ನುಡಿಸ್ತಿರೋ ರೀತಿ ನೋಡಿದ್ರೆ ಸ್ವತಃ ಅದೇ ವ್ಯಕ್ತಿ ನುಡಿಸ್ತಾ ಇದ್ದೇನೆ ಅನ್ನೋದು ಬರುತ್ತೆ ಸಿನಿಮಾದಲ್ಲಿ. ಸೊ ಆ ಹಾವ ಭಾವ, ಆ ಲಯ. ಬಿಸ್ಮಿಲ್ಲಾ ಖಾನ್ ಹೇಳ್ತಾರೆ, ನಾನು ವರ್ಷ ಎಲ್ಲ ಕಲ್ತಿದ್ದು ನೀನು 3 hours ಸಿನಿಮಾದಲ್ಲಿ ತೋರಿಸ್ತಿದೆಯಲ್ಲಪ್ಪ ಅಂತ. ಅಂದ್ರೆ ಅಷ್ಟು ಪರಕಾಯ ಪ್ರವೇಶ ಅವ್ರಿಗಿತ್ತು. ನಿಮಗೆಲ್ಲ ನೆನಪು ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಇಮ್ಮಡಿ ಪುಲಕೇಶಿ ಚಿತ್ರದಲ್ಲಿ ಒಂದು ಸೀನಲ್ಲಿ ಈ ಲಿಫ್ಟ್ ಇದು ಒಂದು ಮಲಗಿರೋ ಕಕ್ಷದಲ್ಲಿ ಮೋಸದಿಂದ ಎಲ್ಲರೂ ಬಂದು ಸುತ್ತುವರೆದು ಬಿಡ್ತಾರೆ. ಅವಾಗ ಆ ರೋಷಾವೇಶದಿಂದ ಅಲ್ಲಿ ಪಕ್ಕದಲ್ಲಿದ್ದಂಥ ಒಂದು ಸ್ಟ್ಯಾಂಡ್, ದೀಪಾವಳಿ ಒಂದು ಸ್ಟ್ಯಾಂಡ್, 160 kg ಸ್ಟ್ಯಾಂಡ್ ಅಂತೆ. ಅದು ಏಕಾಏಕಿ ಎತ್ತಿ ನಿಲ್ತಾನಂತೆ. ಪರಕಾಯ ಪ್ರವೇಶದ ಪರಕಾಷ್ಠೆ. ನೀವು ಅವೆಲ್ಲ ಕೇಳಬೇಕು, ನೋಡ್ಬೇಕು, ಅದನ್ನ ಡೈರೆಕ್ಟ್ ಮಾಡಿದವ್ರ ಬಾಯಿಂದ ಕೇಳಬೇಕು. ದಂಗ್ ಬಡ್ದೋಗ್ತಾರೆ ಅವರೆಲ್ಲ ಅವನ ಪರಕಾಯ ಪ್ರವೇಶ ಇದನ್ನ ನೋಡಿ. ಅಷ್ಟು ಸುಲಭವಾಗಿ ಇಷ್ಟಿಷ್ಟು ಚಿಕ್ಕ ಮಕ್ಕಳಿಗೂ ಇವತ್ತಿಗೂ ಅಟ್ರಾಕ್ಟ್ ಆಗುದಿಲ್ಲ ರಾಜ್ಕುಮಾರ್. ರಾಜ್ಕುಮಾರ್ ಇಸ್ ಅಟ್ರಾಕ್ಟೆಡ್ ಬಿಕಾಸ್ ಇಟ್ ಇಸ್ ಕನ್ವೇಯಿಂಗ್, ನಮಗೆ ಮುಟ್ಟುತ್ತೆ. ಹಾಗೆ ಮಾಡುವಂತ ಕಲಾವಿದರು ಬಹಳಷ್ಟು ಕಡಿಮೆ. ವೃತ್ತಿಯನ್ನ ಅವರು ಜೀವನದಲ್ಲಿ ಕಲೆಗಾಗಿ ಮುಡ್ಬಿಟ್ಟು, ಕನ್ನಡಕ್ಕಾಗಿ ಮುಡ್ಬಿಟ್ಟಿದ್ರು. ನಿಮಗೆ ಅವ್ರಿಗೆ 1-2ನೇ ಸಿನಿಮಾ ಮಾಡಿದಾಗಲೇ ಬೇರೆ ಭಾಷೆಗಳಲ್ಲೂ ಅವಕಾಶಗಳು ಕರೆದ್ರು. ಅವತ್ತಿಂದ ಸಾವಿನ ಅಂಚಿನವರೆಗೂ ಅವರು ಯಾವುದೇ ಬೇರೆ ಭಾಷೆಗೆ ಹೋಗ್ಲಿಲ್ಲ. ಕನ್ನಡಕ್ಕಾಗಿ ದುಡಿದ್ರು. ನೀವು ಇವತ್ತೆಲ್ಲ ಏನಾರ ಕನ್ನಡದ ಬಗೆಗೆ ಸ್ವಲ್ಪ ಏನಾರು ಮಾಡ್ತಾ ಇದ್ದೀರಿ ಅಂದ್ರೆ, ನಮ್ಮ ಚಳವಳಿ ಗೋಕಾಕ್ ಚಳವಳಿ ರಾಜ್ ಧುಮುಕದೆ ಹೋಗಿದ್ರೆ ಗೋಕಾಕ್ ಚಳವಳಿಯಲ್ಲಿ ಅಸ್ತಿತ್ವದ ಪ್ರಶ್ನೆ ಉದ್ಭವ ಆಗ್ತಿತ್ತು. ಅದರ ಬಗೆಗೆ ನೀವೆಲ್ಲ ಈ ಇವತ್ತಿನ ಜನ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ಇವು ಬ್ರೌಸ್ ವೆಬ್ಸೈಟ್ಸ್ ಅಲ್ಲಿ ಇದಾವೆ, ದಾಖಲೆಗಳು ಇದಾವೆ. ರಾಜ್ ಇದು ಏನು ಪಾತ್ರ ಗೋಕಾಕ್ ಚಳವಳಿಯಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತಿದ್ರೆ ನೀವು ನೋಡ್ಬೇಕು. ರಾಜ್ ಅಂದ್ರೆ ಹೇಳಲ್ಲ, ಇಟ್ ಇಸ್ ಅನ್ ಯೂನಿವರ್ಸಿಟಿ. ರಾಜ ಅಧ್ಯಯನ ಮಾಡಿದ್ರೆ ನಾವು ಜೀವನದ ಕಲೆಯನ್ನ ಕಲಿತೀವಿ ಅಂತ. ಜೀವನ ಆಚರಣೆ ಮಾಡ್ಬೇಕಂದ್ರೆ ಹೇಗಿರ್ಬೇಕು ಅಂತ ಹೇಳಿ. ಸೊ ನಾನು ಇಷ್ಟು ಹೇಳ್ತಾ, ನಾನು ರಾಜ್ಕುಮಾರ್ ಕಟ್ಟ ಅಭಿಮಾನಿ. ರಾಜ್ಕುಮಾರ್ ವಿರುದ್ಧ ಏನೋ ನಮಗೆ ತಡೆಯಕ್ಕಾಗಲ್ಲ. ದೂರದ ಬೆಟ್ಟ ಸಿನಿಮಾದ ನನಗೆ ಬಹಳ ಇಷ್ಟವಾದ ಒಂದು ಹಾಡಿದೆ, ಹೇಳ್ತೀನಿ. ಹೇಳ್ತೀನಿ.
ಟ್ರ್ಯಾಕ್ ಸೌಂಡ್ ಕೊಟ್ಟಿಲ್ಲ ಸಮುದ್ರ ಕಲಕಿ ಹುಟ್ಟಿದ ದೇಶದ ಬೆಂಕಿ ರೋಷಾಜ್ವಾಲೆ ಹುರಿದು ಪುಟ್ಟ ಸಂಹಾರಕ್ಕೆ ಸತ್ಯಕ್ಕೆ ಭಾರಕ್ಕೆ ಪ್ರಾಣ ಮತ್ತೆ ಬಿಟ್ಟು ಬಿಟ್ಟ ಜಜ್ಜೆ ಹಿಟ್ಟು ನನ್ನಾದೀಚೆ ಹುಟ್ಟು ನಡೆಸುವ ಅಶ್ವಮೇಧ 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 ಸೂರ್ಯಚಂದ್ರನೇ ನಿನ್ನ ಕಣ್ಗಳು ಹಿರಿ ಶೃಂಗವೇ ನಿನ್ನ ಅಂಗವೋ ದಿಕ್ಪಾಲಕರೇ ನಿನ್ನ ಕಾಲಗಳು ನಿಂತು ಶಿಡಿಲು ನಿನ್ನ ವೇಗವು ಜೀವದಲ್ಲಿ ಬೆರೆತು ಭಾವದಲ್ಲಿ ಕರಡಿ ಮೋದ ಜೀವಾಶ್ವರೇ ಪುರಾದಯ ಪ್ರಾಣಾಶ್ವರೇ ಮರೆಯಾದಯ ಬಿಟ್ಟ ಜಜ್ಜೆ ಹಿಟ್ಟು ನನ್ನಾದೀಚೆ ತುತ್ತು ನಡೆಸುವ ಅಶ್ವಮೇಧ 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 ವಿಷಭೂಹವ ಹುಟ್ಟಿ ಕರಬಲು ವೀರ ಪೌರುಷ ಎತ್ತಿ ಹಿಡಿದು ಚಕ್ರವೇಶವ ಹೊರಗೆಳೆಯಲು ಛತ್ರವೇ ಜಗ ಕಟ್ಟಿ ಹಿಡಿದು ರಾಕ್ಷಸರ ಕಟ್ಟಿ ಕಡೆ ದೇವರ ಬಿತ್ತಿ ಬೆಳೆವೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ಬೀಳಲಿ ಚಿತ್ತ ಚಚ್ಚೆ ಹಿಟ್ಟು ನನ್ನಾದೀಚೆ ತುತ್ತು ನಡೆಸುವ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಜ್ವಾಲೆ ಹುರಿದು ದುಷ್ಟ ಸಂಹಾರಕ್ಕೆ ಸತ್ಯ
ಮತ್ತೆ ಬಿಟ್ಟು ಹೋರಾಡುವೆ. ಚಿಕ್ಕ ಹೆಜ್ಜೆ ಇಟ್ಟು ನನ್ನ ಬಿಟ್ಟೆ ಕೊಟ್ಟು ನಡೆಸುವೆ ಅಶ್ವಮೇಧ 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 ಬಿಸಿ ನೋಡು ಏನೇ ಬರಲಿ ಯಾರಿಗೂ ಸೋತು ಬಿಸಿ ನೋಡು ಬಿಸಿ ನೋಡು ಉರುಳಿ ಹೋಗಲು ಕನ್ನಡ
ಚಟಾವಂಡಿ ಇದು ವಿಧಿಯೋ ನಿಜುವ ಬಂಡಿ ಬದುಕಿದು ಚಟಾವಂಡಿ ವಿಧಿ ಅರಿತೋರಿಸುವ ಬಂಡಿ. ಅಭಿಮಾನಿ ದೇವರುಗಳೇ, ತಮ್ಮೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಅಭಿನಂದನೆ. ಜನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಧ್ಯಾನ ಇದು, ಧ್ಯಾನಕ್ಕೆ ಪೀಠ ಇದೆ. ಕವಿತೆ ಕಲ್ಪ ಇದ್ದು, ಶಿಲ್ಪಕ್ಕೆ ಕಲ್ಪ ಇದ್ದು, ನಾಟಕ್ಕೆ ನಾಡಿ ಇದು, ನಾದ ಅಂತರಂಗ ಇದು, ಉನ್ನತ ಜನರಿಂದ ಆರಂಭ ಮಾತಿಗಿಂತ ಚಿನ್ನವಿ ಕನ್ನಡ ನಗಿನ ಕನ್ನಡ. ಹುಟ್ಟಿದರೆ ಕನ್ನಡವನ್ನು ಹುಚ್ಚಬೇಕು, ಹುಟ್ಟಿದರೆ ಕನ್ನಡವನ್ನು ಬೆಳೆಸಬೇಕು. ಬದುಕಿಗೆ ಚಟಾವಂಡಿ ಇದು ವಿಧಿಯೋಡಿಸುವ ಬಂಡೆ, ಬದುಕಿಗೆ ಚಟಾವಂಡಿ ಸುಳಿದು ಕಡದೇರಿಸುವ ಬಂಡೆ. ಮಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೆ ನಮ್ಮೂರೇ ನಮ್ಗೆ ನೆಲೆ. ಕೈಲಾಸ ಕಂಡ ನಮ್ಗೆ ಕೈಲಾಸ ಯಾಕೆ ಬೇಕು, ದಸರ ಕಂಡ ನಮ್ಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರ್ಬಿಟ್ಟ ನೆಚ್ಚ ಬ್ರಹ್ಮ ಕಿಟ್ಟಿಗೆ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಕನ್ನಡ ಹುಟ್ಟಬೇಕು, ಎತ್ತಿದರೆ ಕನ್ನಡವನ್ನು ನೆಟ್ಟಬೇಕು. ಬದುಕಿದು ಚಟಾವಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಚಟಾವಂಡಿ ಇದು ಕಡ ಸೇರಿಸುವ ಬಂಡಿ. Thank you.
ಸತ್ತು ಹೋಗಿ ಮನಸ್ಸು ಹೇಗೆ ಬದುಕು ಬಂದದ್ದು ಆಶೀರ್ವಾದ ಬಂದಿಗೆ ಇಬ್ಬರು ಬರ್ತದೆ. ಅವತ್ತು ನಿಂತಾನೆ ಈ ಹಳ್ಳಿಯಲ್ಲಿ ಹೋರಾಡಿದ ಹೆಣ್ಣದ ಮಾಡಿಸಿದ್ದು. ಆದ್ರೆ ಇವತ್ತಿನ ದಿನ ಅಯ್ಯೋ ದೇವ್ರೆ, ನಾನು ಇನ್ನು ಯಾಕೆ ಬದುಕಿಸಿದ್ದೆ ಅಂತ ಈಗ ಗೊತ್ತಾಗ್ತಾ ಇದೆ. ಅವಾಗ ನಾನು ಸತ್ತು ಹೋಗಿದ್ದಂದ್ರೆ ಈ ವೈಭವ ನೋಡೋದು ಹಾಕಿತ್ತು ನನಗೆ. ಏನ್ರಮ್ಮ ಇದೊಂದು ಮನೆ, ಈ ಮನೆಯವರು ಯಜಮಾನ್ರು, ಆ ಮಾತ ಸೊಸೆದ ಮನೆಯವರು. ಈ ಹೆಸರು ಬಳಿ ನಾಚಾಗುದಿಲ್ಲ ನಿಮ್ಮ ಜನ್ಮಕ್ಕೆ ಭೇಟಿ ಹಾಕ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳು ಜನ್ಮ ಕೊಟ್ಟಿ ಕಡೆ ನೀನ. ಒಂದೊಂದು ಮುತ್ತು ಕಡೆ ಒಂದೊಂದು ಮುತ್ತು. ತಪಸ್ ಮಾಡಬೇಕಂತ ಮಕ್ಕಳು ಪಡೆಯಲಿಕ್ಕೆ. ಯಾವ ಮನೆಯಲ್ಲಿ ನಿತ್ಯ ಗಂಟೆ ನಾಲ್ಕು ಬಳಸಬೇಕಿತ್ತು, ಯಾವ ಮನೆಯಲ್ಲಿ ದೇವ್ರ ಗುಡಿ ಆಗ್ಬೇಕಾಗಿತ್ತು, ಯಾವ ಮನೆಯಲ್ಲಿ ನಿತ್ಯ ಪೂಜೆ ಪುನಸ್ಕಾರ ಪುಣ್ಯ ಗತಿ ಜಪ ತಪ ಹೋಮ ಮಂತ್ರ ಘೋಷಗಳು ಕೇಳಬೇಕಾಗಿತ್ತು. ಆ ಮನೆಯಲ್ಲಿ ಇವತ್ತು ಕುಡುಕುರು ಕುಣಿತ, ಕುಡುಕುರು ವೈಭವ, ಕುಡುಕುರು ಸಮಾರಾಧನೆ. ವಾಹ್, ಸ್ವಾರ್ಥವಾಯ್ತು. ನೀ ಇರ್ಬೇಕಾಗಿತ್ತು, ಈಗ ನೀ ಬದುಕಿರ್ಬೇಕಾಗಿತ್ತು. ಈ ದೃಷ್ಟಿ ಕಣ್ಣಾರು ನೋಡ್ಬೇಕು ಜನ್ಮ ಪಾವನ ಕಟ್ಕಡೆ. ಆ ದೃಷ್ಟಿಯಿಂದ ಕಣ್ಮುಚ್ಚಿಬಿಡ್ತೀವಿ. ಕ್ಷಾಮ ಬರೆದು ಭೂಕಂಪ ಆಗಿ ಪ್ರವಾಹ ಸಿಕ್ಕಿ ಲಕ್ಷಾಂತರ ಜನ ಸಾಯ್ತಾರ. ನಿಮ್ಗೇನಾಗ್ಲಿಲ್ಲಪ್ಪ. ಅಯ್ಯೋ ಚಂಡಾಳುಗಳ, ಮೊದಲನೇ ಹುಟ್ಟಿಗೆ ಗೊತ್ತಾಗಿದ್ದಂದ್ರೆ ಹುಟ್ಟಿದಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲಪ್ಪ. ನಾನು ಹುಟ್ಟಿದಲ್ಲೇ ನಿಮ್ಗೆ ಕುತ್ತಿಗಿಸ್ಬಿಡ್ತಿದ್ದೆ. ಎಲ್ಲಿದ್ದಳು ಅಮ್ಮ? ಮಹಾಜನಗಳೇ, ಈ ಹುಟ್ಟಿದಬ್ಬ ಮಾಡ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಒಂದು ಸಂದೇಶ ಇದ್ದ ಹಾಗೆ ಅವರು ನಮ್ಮ ಜೀವನದಾಗ ಒಂದು ಒಳ್ಳೆ ಮಾರ್ಗ ಕೊಟ್ಟಂತವರು. ನಮ್ಮ CM ಸರ್ ಹೇಳಿದರು, ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ಸುಧಾರಾಗಿದ್ದಾರಂತೆ. ಹಾಗೆ ನಾನು ಚಿಕ್ಕವನು ಇದ್ದೆ, ಬಂಗಾರ ಮನುಷ್ಯ ಬಂದಾಗೆ ನಾನು ಕೈಲಾಗದು ಎಂದು ಕೈಕಟ್ಟಿ ಬೀಳ್ತಾರೆ, ಸಾಗದು ಕೆಲಸ ಮುಂದೆ. ಆ ಗೀತೆ ನೋಡಿ ನಾನು ಆವತ್ತಿನಿಂದ ನಾನು ಶ್ರಮ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ, ಪ್ರೇಮ, ಪ್ರೀತಿ, ವಾತ್ಸಲ್ಯ ನನ್ನ ಮೇಲೆ ಇದ್ದರೆ ಸಾಕು, ಅದೇ ಸಂತೋಷ. ನನ್ನ ಹೆಸರು ಶಂಕರ್ ನವಲೂರು ಅಂತೇಳಿ ನಾ ಬಸವೇಶ್ವರ ನಗರದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದು ಸಾಕು, ಅದಕ್ಕಿಂತ ಭಾಗ್ಯ ಇರಬೇಕಾಗಿದೆ. ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನಟ ದಾದಾ ಸಾಹೇಬ್ ಪಾಲ್ಕೆ ಅವರ ಆಶೀರ್ವಾದ ಇವೂ ಇರಲಿ. ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಗದಗ ಜಿಲ್ಲಾ ವತಿಯಿಂದ ಚೆನ್ನಾಗಿ ಮಾಡಿದರು. ಎಲ್ಲರಿಗೂ
ಚಂದಿರ ಚಂದ ಹುಣ್ಣಿಮೆ ರಾತ್ರಿ ಗಾಳಿ ಚಂದ
ಕಂಡರೆ ಮಾವ ಬಂದರೆ ಮಾನ ಹೋಗುವುದು ಅಪ್ಪನು ಹೇಗಿ ಗದರಿಸಿದಾಗ ಏನು ಹೇಳುವುದು ಅಯ್ಯೋ ನಿನ್ನ ಹೆಂಗಂದರೆ ಸುದ್ದಿ ಇಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಏನು ಮಾಡಲಿ ಯಾಕೆ ಬರಬಲ್ಲ ಈ ನನ್ನ ಮಂಚವು ಎಂದಿತು ನಿನ್ನನ್ನು ಆಚೆಗೆ ಎಂದಿತು ಆಹಾ 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 ಹೃದಯದಲ್ಲಿ ಇದೆ ನಿದು ನದಿಯೊಂದು ಓಡಿದೆ ಹೃದಯದಲ್ಲಿ ಇದೆ ನಿದು ನದಿಯೊಂದು ಓಡಿದೆ ಕಲ ಕಲಗೆ ಕಲರವತೆ ರಸಬಯಕೆ ಜೊತೆಯಲ್ಲಿ ಪ್ರೇಮಗೆ ಹಾಡುವ ಈಗ ಹೃದಯದಲ್ಲಿ ಇದೆ ನಿದು ನದಿಯೊಂದು ಓಡಿದೆ ಎಂದು ಬೀಸುವ ತಂಗಡೆ ಕಾಳಿಗೆ ಕುಣಿಯುತ್ತಿದೆ
ಬೆದರಿಕೆಯ ತೋಟಬೇಕೆ ಬಳನಾಡಿನ ನಿಲುವೆ ಹೊಸಬಾಳಿನ ಹಾದಿಯಲ್ಲಿ ಜತೆಗೂಡಿನ ಬರುವೆ ಇರಲಿ ಮುಳ್ಳೇರಲಿ ನಾ ಮೊದಲ ಮುನ್ನಡುವೆ ನೀ ನಡೆವ ಇದುಗಡೆಯಲ್ಲಿ ಒಲವಿನ ಈ ಮಾತಿಗೆ ಮನವೇ ಸಾಕ್ಷಿ ಈ ಭಾಷೆಗೆ ದೇವರ ಸಾಕ್ಷಿ ನನ್ನ ನಂಬಿಕೆಯ ಚೆಲುವೆ ಆಕಾಶ ನೀಡಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯ ಬಾಗಿರಲಿ ನಾನಿನ್ನ ಕೈ ಬಿಡೆನು ಹಸಮನೆಯು ನಮಗೆ ಎಂದು ನಾವು ನಿಂತ ತಾಣವು ತೂಗಾಡುವ ಹಸುರೆಗೆ ಶುಭ ತೋರುವ ತೋರಣವು ಹಕ್ಕಿಗಳ ಸಿಲಿಪಿಲಿಗಾಣ ಮಂಗಳಕರನಾದವು ಈ ನದಿಯ ಕಲರವವೇ ಮಂತ್ರಗಳ ಘೋಷವು ಸಪ್ತಪದಿ ಈ ನಡೆಯಾಯ್ತು ಸಂಜೆ ರಂಗು ಆರತಿಯಾಯ್ತು ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ ಹಾ 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 ಪಾಡ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಓ ಓ ಓ ಓ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ